ಬೆಂಗಳೂರಿನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಣೆ ನಡೀತಿದೆಯಾ ಅನ್ನೋ ದೊಡ್ಡ ಅನುಮಾನ. ಇನ್ಫ್ಯಾಕ್ಟ್ ಅನುಮಾನಕ್ಕೆ ಪೂರಕವಾಗಿದೆ ಕೆಲ ದೃಶ್ಯಗಳು ಕೂಡ. NCPCR ನಿಂದ ದಾಳಿ ನಡೆದಿದೆ. ಆ ಸಂದರ್ಭದಲ್ಲಿ 20ಕ್ಕೂ ಅಧಿಕ ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ನಡೆದಿರತಕ್ಕಂತ ದಾಳಿ ಇದು. NCPCR ನ ಅಧ್ಯಕ್ಷ ಪ್ರಿಯಾಂಕ್, ನಿಮಗೆ ಗೊತ್ತಿರಬಹುದು, ಕಳೆದ ಕೆಲ ತಿಂಗಳ ಹಿಂದೆ ಬಾಲಕರ ಒಂದು ವಸತಿ ನಿಲಯ, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಹಾಗೆ ಶಿಕ್ಷಣದ ಪದ್ಧತಿ ಸರಿಯಾಗಿ ಇಲ್ಲ ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡಿ ಬಹಳ ಚರ್ಚೆಗೆ ಗ್ರಾಸವಾಗಿದ್ದ ವಿಚಾರ. ಅಲ್ಲೂ ಕೂಡ ರೇಡ್ ನಡೆಸಿದ್ದು ಇದೇ ಪ್ರಿಯಾಂಕ್ ಅವರು. ಇವತ್ತು ಬೆಂಗಳೂರಿನಲ್ಲಿ ರೇಡ್ ನಡೆಸಿದ ಸಂದರ್ಭದಲ್ಲಿ 20ಕ್ಕೂ ಅಧಿಕ ಬಾಲಕಿಯರು ಪತ್ತೆಯಾಗಿದ್ದಾರೆ. ಅಂದ್ರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದಾರೆ. ಪ್ರಿಯಾಂಕಾ ಕಾನೂನುಗೂ ಅವರ ನೇತೃತ್ವದಲ್ಲಿ ನಡೆದ ದಾಳಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. 20 ಬಾಲಕಿಯರನ್ನ ರಕ್ಷಣೆ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಗಲ್ಫ್ ರಾಷ್ಟ್ರಗಳಿಗೆ, ಈ ಬಾಲಕಿಯರನ್ನ ಗಲ್ಫ್ ರಾಷ್ಟ್ರಗಳಿಗೆ ಸಾಗಣೆ ಮಾಡಲಾಗ್ತಿತ್ತು ಅನ್ನೋ ಗಂಭೀರ ಆರೋಪವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. Take him with you. Take him with you to police station. Take him with you to police station. Sir, one nimsha ire. ಇದು ಬಹಳ ಅತ್ಯಂತ ಗಂಭೀರ ವಿಷಯ. ಮಾನವ ಕಳ್ಳ ಸಾಗಾಣಿಕೆ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ಆದರೆ ಅದು ಹೆಂಗಾಗತ್ತೆ, ಆ ಮಾಫಿಯಾ ಏನು? ಬೆಂಗಳೂರಿನಲ್ಲಿ ನಡೀತಿದೆಯಾ ಮಾನವ ಕಳ್ಳ ಸಾಗಣೆ? ನಡೀತದೆ, ಆದರೆ ಸಿಕ್ಕೋದು ಭಾಳ ಅಪರೂಪ, ಗೊತ್ತೇ ಆಗಲ್ಲ. ಅದು ಗಲ್ಫ್ ರಾಷ್ಟ್ರಗಳಿಗೆ ಸಾಗಿಸಲಾಗುತ್ತಿದೆ ಎಂಬಂಥ ಆರೋಪ. ಹೇಗೆ ಎಷ್ಟು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು, ಈಗಲೂ ಕೂಡ ನಾನು ಹೇಳ್ತೀನಿ, ಕರ್ನಾಟಕದಲ್ಲೇ ಈಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾಪತ್ತೆಯಾದಂತಹ ಹೆಣ್ಣು ಮಕ್ಕಳನ್ನು ಮತ್ತು ಬಾಲಕರು ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಕೇವಲ ಅಂಕಿಅಂಶ ಅಂತಂದರೆ ನಾಪತ್ತೆಯಾಗಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಶಾಲೆಗಳ ಹತ್ತಿರ, ಕಾಲೇಜುಗಳ ಹತ್ತಿರ, ಆಮೇಲೆ ನಿಮಗೆ ಗೊತ್ತಿರ್ಬೋದು, ಶಾಲಾ ಕಾಲೇಜುಗಳ ಹತ್ತಿರ ಈ ಮಾದಕ ದ್ರವ್ಯ ಲೇಪಿತವಾಗಿರುವಂಥ ಚಾಕೊಲೇಟ್ಗಳನ್ನು ಕೊಟ್ಟು ಅವರನ್ನು ಅದಕ್ಕೊಂದು ಅಭ್ಯಾಸ ಮಾಡಿ, ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಬೇರೆ ಬೇರೆ ಕಡೆ ಈ ಯುವತಿಯರನ್ನು ಮಾರಾಟ ಮಾಡಲಾಗತ್ತೆ. ಆಮೇಲೆ ಅದು ಎಲ್ಲಿ ಹೋದರೂ ಅವರು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳು ಸಿಗೋದಿಲ್ಲ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಿಮಗೆ ಇದರ ದೃಶ್ಯಾವಳಿಗಳನ್ನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಡೆದಿರುವಂಥ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈ ತರದ ಒಂದು ಸುದ್ದಿ ಬಂದಾಗ ನಿಜಕ್ಕೂ ದಿಗಿಲಾಗತ್ತೆ. ಇದರಲ್ಲಿ ಕೆಲವು ಅನಾಥ ಮಕ್ಕಳು ಇದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲೆಲ್ಲಿಂದ ಬಂದಿದ್ದಾರೆ, ಯಾರಿವರು ಹೆಣ್ಮಕ್ಳು? ಈ KJ ಹಳ್ಳಿ ಇನ್ನೂ ಏನೇನು ತನ್ನೊಳಗೆ ಅಡಗಿಸ್ಕೊಂಡಿದೆ ಅಂತ ಏನಿದೆ ಈಗಿನ ಅಪ್ಡೇಟ್? ಶ್ರೀಲಕ್ಷ್ಮಿ, ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಏನು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಒಂದು ಕಡೆ ದಾಳಿಯನ್ನು ಮಾಡ್ತಾರೆ. ದಾಳಿ ವೇಳೆಯಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇನ್ನು ನಾವು ಅಲ್ಲಿಗೆ ಹೋಗುವಂಥ ಒಂದು ವೇಲ್ ಇರ್ತಕ್ಕಂಥದ್ದು. ಆದರೆ ಆ ಒಂದು NCPCRನ ಅಧ್ಯಕ್ಷರಾದಂಥ ಪ್ರಿಯಾಂಕ್ ಖಗ್ನೂರ್ ಅವರು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕುವ ಮುಖಾಂತರ ಬಹಳ ಸ್ಪಷ್ಟವಾದಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ವಿಡಿಯೋನು ಸಹ ಹಾಕಿದ್ದಾರೆ. ಇಲ್ಲಿ ಒಂದು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಗಾಳಿ ಬೆಳಕು ಏನು ಒಳಗಡೆ ಹೋಗ್ತಾ ಇಲ್ಲ. ಇಲ್ಲಿ ಸುಮಾರು 20 ಬಾಲಕಿಯರಿದ್ದಾರೆ. ಇದರಲ್ಲಿ ಅನಾಥ ಬಾಲಕಿಯರು ಜಾಸ್ತಿ ಇದ್ದಾರೆ. ಇವರನ್ನ ಇಲ್ಲೇ ಯಾವುದೇ ಶಾಲೆಗೆ ಕಳಿಸದೆ ಇವರಿಗೆ ಸಿಗಬೇಕಾದಂಥ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡು ಇವರನ್ನ ಇಲ್ಲಿ ಬೆಳೆಸಿ ಗಲ್ಫ್ ರಾಷ್ಟ್ರಗಳಿಗೆ ಮದುವೆ ಮಾಡಿಕೊಡುವ ನೆಪದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆಯನ್ನು ಮಾಡಲಾಗ್ತಾ ಇದೆ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ಸಂಪಿಗೆಹಳ್ಳಿ ಪೊಲೀಸರು ಇದುವರೆಗೂ ಪ್ರಕರಣವನ್ನು ದಾಖಲಿಸ್ತಾ ಇಲ್ಲ. ನಾವು
ಪ್ರಕರಣ ದಾಖಲಿಸುವವರೆಗೂ ಇಲ್ಲಿಂದ ಹೋಗಲ್ಲ ಅಂತಂತೇಳಿ ಅಲ್ಲೇ ಪಟ್ಟು ಹಿಡಿದು ಆ ಒಂದು ಅಧ್ಯಕ್ಷರು ಕುಳಿತುಕೊಂಡಿರ್ತಕ್ಕಂಥದ್ದು, ಅವ್ರ ಸದಸ್ಯರು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಪೊಲೀಸರು ಹೇಳ್ತಾ ಇರೋ ಮಾಹಿತಿ ಏನಂತಂದ್ರೆ ಅವರು CWC ಮೆಂಬರ್ಸ್ ಬಂದು ಪರಿಶೀಲನೆಯನ್ನು ಮಾಡಬೇಕು, ಅಪ್ರಾಪ್ತ ಬಾಲಕಿಯರು ಇರೋದ್ರಿಂದ ಅವರು ಹೋಗಿ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟ ಬಳಿಕವೇ ನಾವು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತೇಳಿ ಪೊಲೀಸ್ ಇಲಾಖೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಆ ಒಂದು ಸ್ಥಳದಲ್ಲಿ ಯಾರನ್ನು ಒಳಗಡೆ ಬಿಡದೆ ಅಲ್ಲೇ CWC ಮೆಂಬರ್ಸ್ ಬರಲಿ ಅಂತ ಕಾಯ್ತಾ ಇದ್ರೆ, ಇದ್ ಕಡೆ ಅಧ್ಯಕ್ಷರು ಈ ಬಗ್ಗೆ FIR ಆಗಬೇಕು. ಮತ್ತೆ ಇದರಿಂದ ದೊಡ್ಡ ಜಾಲವೇ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಇದೇ ಮಾದರಿಯಲ್ಲಿ ಈ ಒಂದು ಮೋಡೆಸನ್ನು ಬಳಸಿಕೊಂಡು ಮಕ್ಕಳನ್ನ ಮದುವೆ ನೆಪದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡಲಾಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಈಗ ನಾಗರಾಜ್, ಇದು ಈಗ ಮಾತ್ರ ಅಲ್ಲ, ಇಲ್ಲಿ ಈ ಹಿಂದೆ ಕೂಡ ಈಗಲೂ ಕೂಡ ಮಾನವ ಕಳ್ಳ ಸಾಗಾಣಿಕೆ ನಡೆಯುತ್ತೆ. ಯಾಕಂತಂದರೆ ಅನೇಕ ಹೆಣ್ಣುಮಕ್ಕಳು ಮತ್ತು ಬಾಲಕರು ವಿಶೇಷವಾಗಿ ನಾಪತ್ತೆ ಆಗ್ತಾರೆ. ಈಗಲೂ ಕೂಡ ಅವರನ್ನು ಪತ್ತೆ ಹಚ್ಚೋಕ್ಕಾಗೋದಿಲ್ಲ. ವಿಶೇಷವಾಗಿ ಇಲ್ಲಿ ಅನಾಥ ಅಥವಾ ತಂದೆ ತಾಯಿಗಳಿದ್ದು ಆ ಪ್ರಶ್ನೆನೂ ಅಲ್ಲ, ಒಟ್ಟಾರೆಯಾಗಿ ಮಾನವ ಕಳ್ಳ ಸಾಗಾಣಿಕೆ ಹೆಂಗಾಗತ್ತೆ ಇದು ಅಂತೇಳಿ. ಆಮೇಲೆ ಬಹುತೇಕರು ಈಗ ಭಿಕ್ಷಾಟನೆ ಮಾಡುವಂಥವ್ರು ಕೂಡ, ಅದು ಕೂಡ ಭಾಳ ದೊಡ್ಡ ಜಾಲ. ನಾವು ಕೂಡ ಅದನ್ನು ಪತ್ತೆ ಹಚ್ಚುವಂಥ ಅನೇಕ ಪ್ರಯತ್ನಗಳನ್ನು ಮಾಡಿದ್ವಿ ಮಾಧ್ಯಮಗಳ ಮುಖಾಂತರ. ಅದು ಹೆಂಗೆ ಕಣ್ ತಪ್ಪಿಸ್ತಾರೆ, ಏನು ಸ್ಮಾರ್ಟ್ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ. ನಮ್ಮ ಪ್ಯಾನಲಲ್ಲಿ ಇವತ್ತಿರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಈ ಹಿಂದೆ ಕೂಡ ಆಗಿರಲಿಲ್ವಾ? ನನಗನ್ಸೋದು ಯಾವ ರೀತಿ ಈ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇದು, ಎಲ್ಲೂ ಕೂಡ ಯಾರಿಗೂ ಮಾಹಿತಿ ಸಿಗುತ್ತೆ. ಯಾಕಂದರೆ ಕೆಲವೆಲ್ಲ ಇರುತ್ತೆ ನೋಡಿ, ಈಗ ನೀವು ಶರಾಬ್ ಅಡ್ಡೆ ಇರುತ್ತೆ, ಮತ್ತೊಂದಿರುತ್ತೆ, ಇದೆಲ್ಲವೂ ಕೂಡ ಒಂದು ಪೊಲೀಸರಿಗೆ ಗೊತ್ತಿದ್ದೇ ನಡೆಯುವಂಥದ್ದು ಇರುತ್ತೆ. ಆದರೆ ಮಾನವ ಕಳ್ಳ ಸಾಗಾಣಿಕೆಗೆಲ್ಲ ಸಹಾಯ ಮಾಡಲಾರರು ಅನ್ನೋಂಥ ಒಂದು ಬಲವಾದ ನಂಬಿಕೆ ಇರುತ್ತೆ. ಇದನ್ನು ಮಾಡಲಾರರು ಅಂತೀರ. ಹಾಗಿದ್ರೆ ಇದೆಲ್ಲ ಎಲ್ಲವನ್ನು ಕಣ್ತಪ್ಪಿಸಿ ಮಾಡಬೇಕಾಗತ್ತೆ. ಈ ಹಿಂದೆ ಇಂಥದ್ದು ಯಾವುದಾದ್ರೂ ಘಟನೆ ನಡೆದು ಅರೆಸ್ಟ್ ಆಗಿರುವಂಥದ್ದು ಪತ್ತೆ ಹಚ್ಚಿದ್ದು ಏನಾದ್ರು ನೆನಪಿಗೆ ಬರ್ತಾ ಇದೆ ನಾಗರಾಜ್? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಗಣನೆಗೆ ಬರ್ತವೆ. ಏನಂತಂದ್ರೆ, ಮೊದಲಿಗೆ ನಗರದಲ್ಲಿ ವರ್ಷಕ್ಕೆ ಸುಮಾರು 6,000 ಬೆಂಗಳೂರು ಸಿಟಿಯನ್ನು ತೆಗೆದುಕೊಂಡ್ರೆ ಸುಮಾರು 6,000 ನಾಪತ್ತೆ ಪ್ರಕರಣಗಳು ದಾಖಲಾಗ್ತವೆ ವರ್ಷ ಒಂದಕ್ಕೆ. ಆದರೆ ಅದರಲ್ಲಿ ಸುಮಾರು 4,500 ಟ್ರೇಸ್ ಔಟ್ ಆದರೆ ಇನ್ನು 1,500 ಇನ್ನೂ ಪೆಂಡಿಂಗಲ್ಲೇ ಉಳಿದುಕೊಳ್ತವೆ. ಅಂದರೆ ಪ್ರತಿ ವರ್ಷ 1,500 ಬೆಂಗಳೂರಿನಂಥ ನಗರದಲ್ಲೇ ಅವ್ರು ಎಲ್ಲೋದ್ರು ಅನ್ನೋದು ಇದುವರೆಗೂ ಪೊಲೀಸರ ಬಳಿನೂ ಡೇಟಾ ಇರಲ್ಲ, ಎಲ್ಲೂ ಇರಲ್ಲ. ಇವರೆಲ್ಲ ಹ್ಯೂಮನ್ ಟ್ರಾಫಿಕಿಂಗ್ಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಆರ್ಥಿಕ ಸ್ಥಿತಿಗಳನ್ನು, ಯಾರು ಕೆಲವರು ಇರ್ತಾರೆ ಅವರ ಒಂದು ಆರ್ಥಿಕ ದೌರ್ಬಲ್ಯಗಳನ್ನು ಬಳಸ್ಕೊಂಡು ಅವರ ಒಪ್ಪಿಗೆ ಸಹಿತವೇ ಅವರನ್ನು ಕಳಿಸ್ಕೊಡ್ಲಾಗುತ್ತೆ. ಮಾರಲ್ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾರೆ ಅಂತಂತೇಳಿ ಒಂದಷ್ಟು ವಿಚಾರಗಳು ಹೇಳುವಂಥದ್ದು. ಇನ್ನೊಂದು ಕಡೆ ಏನು ಬಲವಂತವಾಗಿ ಕಳಿಸ್ಕೊಡ್ಲಿಕ್ಕೆ ನಮ್ಮ ಏನು ಇಲ್ಲಿಂದ ದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹೀಗಾಗಿ ಎಲ್ಲ ಈ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಮಾಡತಕ್ಕಂಥ ಆರೋಪಿಗಳು ಈ ಒಂದು ಮಾರಲ್ ಅಂದರೆ ಅವರ ಆರ್ಥಿಕ ದುಸ್ಥಿತಿಗಳನ್ನಿರ್ಬೋದು ಅಥವಾ ಬಡತನ, ಇವುಗಳನ್ನು ಬೇಸ್ಡ್ ಆಗಿಟ್ಕೊಂಡು 90% ಆಫ್ ದ ಹ್ಯೂಮನ್ ಟ್ರಾಫಿಕಿಂಗ್ ಇದೇ ಮುಖಾಂತರ ಮಾಡ್ತಾರೆ ಅಂತ ಹೇಳುವಂಥದ್ದು. ಈ ಬಹುಶಃ ಇದು ಏನು ಅವರಿಗೆ ಶಿಕ್ಷಣವನ್ನು ಕೊಡ್ತೀವಿ, ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಡ್ತೀವಿ ಅನ್ನೋ ನೆಪದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಇದುವರೆಗೂ ಸಮೀಕ್ಷೆಗಳಿರ್ಬೋದು ಅಥವಾ ಡಾಟಾ ಇರ್ಬೋದು ಏನು ಪೊಲೀಸ್ ಇಲಾಖೆ ಬಳಿ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾವ ರೀತಿ ಆಗ್ತಾ ಇತ್ತು, ಪೊಲೀಸರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಇದು, ಯಾಕಂತಂದ್ರೆ 20 ಬಾಲಕಿಯರು ಸಿಕ್ಕಿದ್ದಾರೆ ಅಂತಂದ್ರೆ ತುಂಬ ಸಣ್ಣ ವಿಚಾರ ಅಂತಲ್ಲ. ಪೊಲೀಸರು ಈ ವಿಚಾರದಲ್ಲಿ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನ ನೋಡಬೇಕಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನಾನು